ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಏನು ಅಂತ ನೀವು ಆಲ್ರೆಡಿ ತಮ್ಲೈನ ನೋಡಿರ್ತೀರಾ. ಸೊ ಅದೇ ಇವತ್ತಿನ ಟಾಪಿಕ್ಕು. ಬಟ್ ನಾನು ಅದನ್ನು ಇವಾಗಲೇ ನಾನು ಕ್ಲಾರಿಟಿ ಕೊಡೋಲ್ಲ. ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಮಾಡೋಣ ಅಂತ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಟೈಮ್ ಬಂದು 3 ಗಂಟೆ. ಅಂದರೆ ನಾನು ನೆನ್ನೆಲ್ಲ ಅಷ್ಟು ಏನು ಕೆಲಸ ಮಾಡಿರಲಿಲ್ವಲ್ಲ, ಹುಷಾರಿಲ್ಲ ಅಂತ. ಸೊ ಹಾಗಾಗಿ ಎಲ್ಲ ಧೂಳಿತ್ತು. ಮನೆ ಕೆಲಸ ಮಾಡೋದನ್ನ ಏನು ತೋರಿಸೋದು, ನೀವು ಆಲ್ರೆಡಿ ವ್ಲಾಗಲ್ಲೆಲ್ಲ ನೋಡಿರ್ತೀರಾ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದನ್ನೇನು ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಸೊ ಎಲ್ಲ ಕ್ಲೀನ್ ಆಗೈತೆ. ಇವಾಗ ನಾನು ಪೂಜೆ ಮಾಡಬೇಕು. ಬಟ್ ಪೂಜೆ ಮಾಡೋದಕ್ಕೆ ಏನಂದರೆ, ನಾನು ಇಷ್ಟು ದಿನ ಶಾವಂತಿಗೆ ಹೂ ತೊಗೋತಿದ್ದೆ. ಬಟ್ ಇವಾಗ ರೋಸ್ ಹೂ ತೊಗೊಂಡಿದ್ದೀನಿ, ಅಂದರೆ ಬಟನ್ಸು. ಸೊ ಅದನ್ನೇ ಮುಡಿಸ್ಬೇಕು. ಇವಾಗ ಅದನ್ನೇ ಕಟ್ಬಿಟ್ಟು ಆಮೇಲೆ ಮುಡಿಸ್ಬೇಕಾದ್ರೆ ಸಿಗ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ನಾನು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಎಂಡಲ್ಲಿ ಹೇಳ್ತೀನಿ. ಗೈಸ್ ಇಲ್ಲಿ ನೋಡಿ, ಪೂಜೆ ಎಲ್ಲ ಮಾಡಿದ್ದೀನಿ. ಅಂದರೆ ಹೂವು ಬಟನ್ಸ್ ತೊಗೊಂಡಿದ್ನಲ್ಲ, ಸೊ ಹಾಗಾಗಿ ಈ ಥರ ಮುಡಿಸಿದ್ದೀನಿ. ಗೈಸ್ ನಂದು ಇವಾಗ ಜಸ್ಟ್ ಪೂಜೆ ಮುಗೀತು. ಏನಂತಂದರೆ ಇವತ್ತು ಬಿಸಿಲು ಬರ್ತಾಯಿದೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬಳೆ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಬಿಸಿಲು ಬಂದಾಗ ತೊಗೊಂಡೋಗಿ ಒಣಗಾಕ್ಬಿಡ್ತೀನಿ. ಮಳೆ ಬಂದಾಗ ಮತ್ತೆ ಎತ್ಕೊಂಡ್ಬಂದ್ಬಿಡ್ತೀನಿ. ಫುಲ್ ಮಳೆಯಲ್ಲೆಲ್ಲ ನೆನ್ಕೊಂಡು, ಇಲ್ಲೋಡಿ ಮಳೆಯಲ್ಲೆಲ್ಲ ಫುಲ್ ನೆಂದ್ಬಿಟ್ಟೆ. ಮತ್ತೆ ಇವಾಗ ಎತ್ಕೊಂಡ್ಬಂದು ಮಡಗಿದ್ದೀನಿ. ಇವಾಗ ಆಗಲೇ ಬಿಸಿಲು ಬರ್ತೈತೆ. ಆವಾಗಲೂ ಹಂಗೆ ಆಯಿತು, ಇವಾಗಲೂ ಹಂಗೆ ಆಯಿತು. ಬಿಸಿಲು ಬಂತಲ್ಲ ಅಂದ್ಬಿಟ್ಟು ಮತ್ತೆ ತೊಗೊಂಡೋಗಿ ಒಣೆ ಹಾಕ್ತೆ. ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಅದಕ್ಕೆ ಒಣಗಾಕೋದೇ ಬೇಡ ಅಂತಂದ್ಬಿಟ್ಟು ಚೇರ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಮಿಷಿನ್ದಲ್ವ, ಹೆಂಗಿದ್ರು ಡ್ರೈ ಆಗಿತ್ತು. ಬಟ್ ಮಳೆ ಬಂತಲ್ಲ, ಸ್ವಲ್ಪ ನೆಂದೋಗಿತ್ತು. 2 ಚೇರ್ ಮೇಲೂ ಬಟ್ಟೆ ಹಾಕಿದ್ದೀನಿ. ನೆನ್ನೆ ಮಿಷಿನ್ಗೆ ಹಾಕಿದ್ದೆ, ಸೊ ಅದನ್ನು ಕೂಡ ಹಾಕಿದ್ದೀನಿ. ಇನ್ನೊಂದು ಚೇರ್ ಮೇಲೆ ಇವತ್ತು ಬೆಳಗ್ಗೆ ಮಿಷಿನ್ ಬಟ್ಟೆ ಹಾಕಿದ್ದೆ, ಸೊ ಅದನ್ನು ಕೂಡ ಹಾಕಿದ್ದೀನಿ. ಕೈಲೋಗೆ ಬಟ್ಟೆನೂ ಕೂಡ ಇತ್ತು, ಸ್ವಲ್ಪ ಒಗ್ದಿದ್ದೆ. ಆ್ಯಂಡ್ ಇನ್ನೊಂದು ಕೈಲೋಗೆ ಬಟ್ಟೆ ಜಾಸ್ತಿನೇ ಐತೆ, ನಾನು ಸ್ವಲ್ಪ ಒಗ್ದಿದ್ದೆ ಅಷ್ಟೇ. ಎಲ್ಲ ಹಂಗೆ ರೂಮಲ್ಲಿ ತುಂಬ ಹಂಗೆ ಮಡಗಿದ್ದೀನಿ. ಏನು ಸರಿಯಾಗಿ ಬಟ್ಟೆ ಗಿಟ್ಟೆ ಏನೂ ಒಗ್ದೇ ಇಲ್ಲ ನಾನು. ಆ್ಯಂಡ್ ಇವಾಗ ಪೂಜೆ ಎಲ್ಲ ಮುಗಿತಲ್ಲ, ಊಟ ಮಾಡಬೇಕು. ಏನಂತಂದರೆ, ಊಟಕ್ಕೆ ನಾನು ಸಪ್ರೇಟಾಗಿ ಅಡುಗೆ ಏನು ಮಾಡಿಲ್ಲ, ಟಿಫನೇನೆ. ಯಾಕಂತಂದರೆ ಸಂಜು, ನಾನು ಹೇಳಿದ್ನಲ್ಲ ನೆನ್ನೆ ನೈಟು, ಸಂಜು ಇವತ್ತು ಅವ್ರ ಫ್ರೆಂಡ್ ಜೊತೆ ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ ಅಂತ. ಸೊ ಹಾಗಾಗಿ ನಾನೇನು ಅಡುಗೆ ಮಾಡಿಲ್ಲ. ಮಾರ್ನಿಂಗ್ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ದೆ, ಸೊ ಅದೇ ಚಿತ್ರಾನ್ನನೇ ಮಾಡಿದ್ದೀನಿ. ಸೊ ಇವಾಗ ಅದೇ ಚಿತ್ರಾನ್ನದ ಗೊಜ್ಜಿಗೆ ರೈಸ್ ಇಟ್ಕೊಂಡು ಊಟ ಮಾಡಬೇಕು. ಇವಾಗ ನಾನು ನೈಟ್ ಏನಾದರೂ ಅಡುಗೆ ಮಾಡಬೇಕು. ನಾನು ಎಲ್ಲ ಕೆಲಸ ಮಾಡೋದ್ನಲ್ಲ, ಸೊ ಹಾಗಾಗಿ ನಾನು ಇವಾಗ ಅಡುಗೆ ಏನೂ ಮಾಡಿಲ್ಲ, ಅದೇ ಟಿಫನೇನೆ. ಸೊ ಇವಾಗ ನಾನು ರೈಸ್ ಇಟ್ಟು ಊಟ ಮಾಡಿ ಆಮೇಲೆ ಸಿಗ್ತೀನಿ. ನೋಡಿ, ಚಿತ್ರಾನ್ನ ಮಾಡಿದ್ದೀನಿ. ಅಂದರೆ ರೈಸ್ ಇನ್ನೂ ಇಟ್ಟಿಲ್ಲ, ಇಡಬೇಕು ಇವಾಗ. ಚಿತ್ರಾನ್ನ ಏನಂತಂದರೆ ಸಂಜು ತಿನ್ನಲ್ಲ, ನಾನು ಮಾತ್ರ ತಿನ್ನೋದು. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಮಾಡಿಲ್ಲ ನಾನು. ಸಾಕು ನನಗಿಷ್ಟು. ಇವಾಗ ರೈಸ್ಗೆ ಇಟ್ಬಿಡ್ತೀನಿ. ಗೈಸ್ ನಂದು ಇವಾಗ ಜಸ್ಟ್ ಊಟ ಮುಗಿತು. ಟೈಮ್ ನೋಡಿದ್ರೆ ಅವಾಗಲೇ 4:15 ಮೇಲಾಗೈತೆ. ನಾನು ಇವಾಗ ಊಟ ಮಾಡಿದ್ದೀನಿ. ಯಪ್ಪ, ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಎಲ್ಲ ತಿನ್ಬಿಟ್ನಲ್ಲ, ಫುಲ್ಲು ಸೆಕೆ ಆಯ್ತೈತೆ. ಅಂದರೆ ಲೈಟಾಗಿ ಬಿಸಿಲು ಕೂಡ ಇತ್ತಲ್ಲ, ಹಂಗಾಗಿ ಸೆಕೆ ಆಯ್ತೈತೆ. ಅಂದರೆ ಅಪ್ಪರ್ ಹಾಕಿದ್ದೀನಲ್ಲ, ಸೊ ಹಾಗಾಗಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನ್ನ ಹತ್ರ ಆಲ್ಮೋಸ್ಟು ಟೀ ಶರ್ಟ್ ಟೈಪಲ್ಲಿ ಇರೋದೆಲ್ಲ ಜಾಸ್ತಿ ಅಪ್ಪರ್ ಬಟ್ಟೆಗಳೇ. ಅದಕ್ಕೆ ನಾನು ಹಾಕೋದೇ ಇಲ್ಲ, ತುಂಬ ಸೆಕೆ ಆಗುತ್ತೆ ಅಂತ ನಾನೇನಾದ್ರು ಔಟ್ಸೈಡ್ ಹೋಗ್ತೀನಲ್ಲ, ಅವಾಗ ಅಷ್ಟೇ ಹಾಕೋದು. ಅಂದರೆ ವೆದರ್ ಮಳೆ ಇರುತ್ತಲ್ಲ, ಸೊ ಅವಾಗ ಮಾತ್ರ ಹಾಕೋದು ನಾನು ಇರಲಿ. ಇವತ್ತು ಸ್ವಲ್ಪ ಮಳೆ ಆಯ್ತಲ್ಲ ಅಂದ್ಬಿಟ್ಟು ಹಾಕೊಂಡೆ. ನೋಡಿದ್ರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ದೀನಿ. ಆವಾಗಲೇ ನಾನು ಎಲ್ಲ ಫುಲ್ಲು ಸ್ವೆಟ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾನು ಹೇಳ್ಬಿಡ್ತೀನಿ, ಜಾಸ್ತಿ ಕಾಯಿಸೋದು ನನಗಿಷ್ಟ ಇಲ್ಲ. ಏನಂತಂದರೆ, ಇವತ್ತು ನನಗೆ ತುಂಬ ಖುಷಿಯಾಗಿದ್ದೀನಿ. ಯಾಕಂತಂದರೆ ಇವತ್ತು ನಂದು ಮಾನಿಟೈಸೇಷನ್ ಆನ್ ಆಯಿತು. ಅಂದರೆ ಅವತ್ತೇ ಆನ್ ಆಗಬೇಕಾಗಿತ್ತು 3 ಡೇಸ್ ಬ್ಯಾಕು, ಬಟ್ ಇವಾಗ ಆನ್ ಆಯಿತು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಯೂಟ್ಯೂಬ್ ಓಪನ್ ಮಾಡಿ ಜಸ್ಟ್ 3 ಮಂತ್ಸ್ ಅಷ್ಟೇ ಆಗಿರೋದು. ಸೊ 3 ಮಂತ್ಸ್ಗೆ ಮಾನಿಟೈಸೇಷನ್ ಆನ್ ಆಗಿದೆ ನಂದು. ಸೊ ಐ ಆಮ್ ಸೋ ಹ್ಯಾಪಿ ನಾವು. ತುಂಬ ಖುಷಿಯಾಗಿದ್ದೀನಿ ನಾನು. ಅದು ಮಾನಿಟೈಸೇಷನ್ ಹೆಂಗೆ ಆನ್ ಆಯಿತು ಅಂತ ಹೇಳ್ತೀನಿ ನೋಡಿ. ಇವಾಗ ಹೆಂಗೆ ಅಂತಂದರೆ, ನಾನು ಎಷ್ಟೊಂದು ಸೈಬರ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನನಗೆ ಮಾನಿಟೈಸೇಷನ್ ಆನ್ ಆಗಲಿಲ್ಲ. ಅಂದರೆ ಆ್ಯಡ್ಸ್ ಆನ್ ಆಗಬೇಕಾಗಿತ್ತು, ಆ್ಯಡ್ಸ್ ಆನ್ ಆಗಿರಲಿಲ್ಲ. ಸೊ ಹಾಗಾಗಿ ಅರ್ನಿಂಗ್ ಸಿಂಬಲ್ ಕೂಡ ಬಂದಿರಲಿಲ್ಲ. ಇನ್ನು ಅರ್ನಿಂಗು ಕೌಂಟ್ ಆಗ್ತಾಯಿಲ್ಲ. ಐ ಥಿಂಕ್ ನಾನು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟೊತ್ತಿಗೆ ಕೌಂಟ್ ಆಗಿರುತ್ತೆ ಅಂತ ಅನ್ಕೋತೀನಿ. ಏನಂತಂದರೆ, ಆಮೇಲೆ ಹಿಂಗೆ ನಾರ್ಮಲಾಗಿ ಭೂಮಿ ಅಕ್ಕನ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದೆ, ನಾರ್ಮಲ್ ಕಾನ್ವರ್ಜೇಷನ್ ಅಷ್ಟೇ. ಸೊ ಹಾಗೇನೆ ಅಕ್ಕ ಇದು ಯಾಕೋ ಬರ್ತಾ ಇಲ್ಲ ನೋಡು ಅಂತ ಹೇಳಿದಾಗ ಅಕ್ಕ ವಿಡಿಯೋ ಕಳಿಸಿ ಆಮೇಲೆ ಹೇಳ್ಕೊಟ್ರು. ಆವಾಗ ಗೂಗಲಲ್ಲೆಲ್ಲ ಹೋಗಿ ಎಲ್ಲ ಕ್ರಿಯೇಟ್ ಮಾಡಿದೆ. ಗೂಗಲಲ್ಲಿ ಹೋಗ್ತಿದ್ದಂಗೆ, ಅಂದರೆ ಗೂಗಲಿಂದ ನನ್ನ ಅಕೌಂಟ್ಗೆ ಹೋಗ್ತಿದ್ದಂಗೆ ಅಲ್ಲೇ ಕೊಟ್ಟಿದ್ರು ಸ್ಟಾರ್ಟ್ ಅಂತ, ಅಂದರೆ ಆ್ಯಡ್ಸ್ ಬಗ್ಗೆ. ಸೊ ಅವಾಗ ಎಲ್ಲ ಪ್ರೊಸೀಜರ್ನು ಕ್ಲಿಕ್ ಮಾಡಿದೆ. ಸೊ ಆಮೇಲೆ ನನಗೆ ಇವತ್ತು ಮಾನಿಟೈಸೇಷನ್ ಆನ್ ಆಯಿತು. ಅಮೌಂಟ್ ಯಾವಾಗಲೇ ಬರಲಿ, 3 ಮಂತ್ 4 ಮಂತ್ 5 ಮಂತ್ ಯಾವಾಗಲೇ ಬರಲಿ ಅಮೌಂಟು, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನನಗೆ ಮಾನಿಟೈಸೇಷನ್ ಆನ್ ಆಯ್ತಲ್ವ, ಸೊ ಅದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಮಾನಿಟೈಸೇಷನ್ ಯಾವಾಗ ಆನ್ ಆಗುತ್ತಪ್ಪ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸದ್ಯ ಆನ್ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ. ಆ್ಯಂಡ್ ಸಂಜುಗೂ ಕೂಡ ಹೇಳಿದೆ ಹಿಂಗೆ ಮಾನಿಟೈಸೇಷನ್ ಆನ್ ಆಯಿತು ಅಂತ. ಅದಕ್ಕೆ ಸಂಜು ವಾವ್ ಸೂಪರ್ ಅಂತ ಅಂದ್ಕೊಂಡು ಕಳಿಸಿದ್ರು, ಹಿಂಗೆ ವಿಡಿಯೋ ಮಾಡು ಅಂತ ಅಂದ್ಕೊಂಡು. ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಅದೇನೇ. ನನಗೂ ಅಕ್ಕ ಅಂತೂ ಹೆಂಗಿದ್ರು ವ್ಲಾಗ್ ನಾಳೆಗೆ ಇದೇ ಆಯ್ತಲ್ಲ ಅಂತ ಮಾನಿಟೈಸೇಷನ್ ಆನ್ ಆದ ತಕ್ಷಣ ಅಂತೂ ಫುಲ್ ಖುಷಿ. ಅಂದರೆ ಅಕ್ಕನೇ ನನಗೆ ಹೇಳ್ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಭೂಮಿ ಅಕ್ಕ. ಅಂದರೆ ಅಪ್ಲೈ ಮಾಡಬೇಕಾದ್ರೆಲ್ಲ ನನ್ನ ಫ್ರೆಂಡ್ ರೇವತಿ ಹೇಳ್ಕೊಟ್ಲು. ಅಪ್ಲೈ ಮಾಡಬೇಕಾದ್ರೆ ಅಕ್ಕ ಅವಾಗ ಬ್ಯುಸಿ ಇದ್ದರು. ಸೊ ಅವಾಗ ಅಪ್ಲೈ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ರೇವತಿ ಹೇಳ್ಕೊಟ್ಲು ಹೆಂಗೆ ಅಪ್ಲೈ ಮಾಡಬೇಕು ಅಂತ. ವಿಡಿಯೋ ನೋಡಿದ್ದೆ ಆಲ್ರೆಡಿ ನಾನು. ಆಮೇಲೆ ನಾನು ಅವಳಿಗೆ ಕಳಿಸಿದಾಗ ನನ್ನ ಫ್ರೆಂಡು ಅವಳು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಾಳೆ. ಸೊ ಅವಳು ಹೇಳ್ಕೊಟ್ಲು ನನಗೆ ಹೆಂಗೆ ಅಪ್ಲೈ ಮಾಡೋದೇನು ಅಂತ. ಬಟ್ ಅವಾಗ ನಾವೇನು ಮಿಸ್ ಮಾಡಿದ್ದೀವಿ ಅಂದರೆ ಆ್ಯಡ್ಸ್ನ ಕ್ಲಿಕ್ ಮಾಡೋದು ಮಿಸ್ ಮಾಡಿಬಿಟ್ಟಿದ್ದೀವಿ. ಸೀರಿಯಸ್ಲಿ ನಾನು ಏನಾದರೂ ಇವತ್ತು ಅಕ್ಕನ ಹತ್ರ ಕೇಳ್ಕೊಂಡು ಆನ್ ಮಾಡ್ದೇನೆ ಅದೇನೇ ಆನ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಏನಾದರೂ ನಿಜವಾಗ್ಲೂ ವೆಯ್ಟ್ ಮಾಡಿದ್ರಂತೂ ನಿಜವಾಗ್ಲೂ ನನಗೆ ಮಾನಿಟೈಸೇಷನ್ ಆನ್ ಆಗ್ತಿರ್ಲಿಲ್ಲ. ಯಾಕಂತಂದರೆ ಅದು ಗೂಗಲಲ್ಲಿ ಹೋಗಿ ಅಪ್ಲೈ ಮಾಡಲೇಬೇಕು. ನಾನು ಗೂಗಲಲ್ಲಿ ಹೋಗಿ ಆಮೇಲೆ ನನ್ನ ಅಕೌಂಟ್ಗೆ ಹೋಗಿ ಅಪ್ಲೈ ಮಾಡಿದ್ದು. ನಾನೇನಾದರೂ ಅದೇ ಬರುತ್ತೆ ಅಯ್ಯೋ ಎಷ್ಟು ದಿನ ಆದರೂ ಪರವಾಗಿಲ್ಲ, 1 ತಿಂಗಳಾದರೂ ಪರವಾಗಿಲ್ಲ, 2 ತಿಂಗಳಾದರೂ ಪರವಾಗಿಲ್ಲ ಅಂತ ನಾನೇನಾದರೂ ವೆಯ್ಟ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ನನಗೆ ಮಾನಿಟೈಸೇಷನ್ ಆನ್ ಆಗ್ತಿರಲಿಲ್ಲ. ನಾನು ಆಮೇಲೆ ಭೂಮಿ ಅಕ್ಕನ ಹತ್ರ ಮಾತಾಡಿ ಆಮೇಲೆ ಅಕ್ಕ ಹೇಳ್ದಂಗೆ ಮಾಡಿದ್ಮೇಲೆ ನನಗೆ ಅರ್ನಿಂಗ್ಸ್ ಮಾನಿಟೈಸೇಷನ್ ಆನ್ ಆಗಿದ್ದು. ಸೊ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗೈತೆ ನನಗಂತೂ ಮಾನಿಟೈಸೇಷನ್ ಆನ್ ಆಗಿದ್ದಕ್ಕೆ. ಒನ್ಸ್ ಅಗೇನ್ ಭೂಮಿ ಅಕ್ಕ ಮತ್ತು ರೇವತಿ ಥ್ಯಾಂಕ್ ಯು ಸೋ ಮಚ್. ಭೂಮಿ ಅಕ್ಕನಿಂದನೇ ಮಾನಿಟೈಸೇಷನ್ ಆನ್ ಆಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನನಗೆ ಮಾನಿಟೈಸೇಷನ್ ಆನ್ ಆಗಿದ್ದು. ಯಪ್ಪ ಫುಲ್ ಸ್ವೆಟ್ ಆಗ್ತಿದ್ದೀನಿ ಗಾಯ್ಸ್. ಅಡುಗೆ ಕೂಡ ಮಾಡಬೇಕು, ಯಾಕಂದರೆ ನಾಳೆ ಬಾಕ್ಸಿಗೆಲ್ಲ ಹಾಕ್ಬೇಕಲ್ಲ. ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ನೋಡೋಣ ಏನು ಮಾಡೋದು ಅಂತ. ಬರೀ ಬಿಸಿ ಊಟ ಮಾಡಿದ್ಕೆ ಇಷ್ಟೊಂದು ಸ್ವೆಟ್ ಆಗ್ತಾಯಿದ್ದೀನಿ ನಾನು. ಇನ್ನೇನಾದರೂ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ರಂತೂ ಅಷ್ಟೇ, ನಾನು ಫುಲ್ಲು ಸ್ವೆಟ್ ಆಗಿಬಿಡ್ತೀನಿ. ಸ್ವೆಟ್ ಆದರೆ ವೀಡಿಯೋಗೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ಆಮೇಲೆ ಚೆನ್ನಾಗಿ ಕಾಣಿಸಲ್ಲ. ನಾನು ಕ್ಯಾಮ್ರಾ ನೆನ್ನೆ ಒರೆಸ್ಬಿಟ್ಟು ವೀಡಿಯೋನೇ ಮಾಡಿಲ್ಲ. ಅಂದರೆ ಆಯಿಲ್ ಹಾಕಿರ್ತೀನಲ್ಲ, ಕಾಲಲ್ಲಿ ಮಾತಾಡ್ತೀನಲ್ಲ. ಸೊ ಹಂಗಾಗಿ ಫೋನು ಕ್ಯಾಮ್ರಾನು ಕೂಡ ಆಯಿಲ್ ಆಗಿರುತ್ತೆ. ನಾನು ಕೂಡ ಒರೆಸ್ತೇನೆ ವೀಡಿಯೋ ಮಾಡಿಬಿಟ್ಟಿದ್ದೆ, ಹಾಗಾಗಿ ಬ್ಲರ್ ಬಂದಿತ್ತು. ಫುಲ್ ಸ್ವೆಟ್ ಆಗ್ತಿದ್ದೀನಿ ಗೈಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ, ಆಮೇಲೆ ಸುಮ್ಮನೆ ಕಮೆಂಟ್ ಮಾಡ್ತೀರಾ. ಅಂದರೆ ಅಮೌಂಟ್ ಬಂತಾ, ಎಷ್ಟು ಬಂತು ಏನು ಅಂತ. ನಾವೇನೇ ಕ್ಲಾರಿಟಿ ಕೊಟ್ಟಿದ್ರು ಕೂಡ ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಫುಲ್ಲು ಕ್ಲಿಯರಾಗಿ ಹೇಳ್ತೀನಿ ನಾನು. ಏನಂತಂದರೆ ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಮಗೆ ಅಮೌಂಟ್ ಬರೋದಿಲ್ಲ. ಮಾನಿಟೈಸೇಷನ್ ಆನ್ ಆಗಿ ನಮಗೆ $100 ಕಂಪ್ಲೀಟ್ ಆದ್ರೇ ಮಾತ್ರ ನಮ್ಗೆ ಅಮೌಂಟು ನಮ್ಗೆ ಬರೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಡಾಲರ್ ಕೌಂಟ್ ಆಗ್ತಿದ್ದಂಗೆ $10 ಕಂಪ್ಲೀಟ್ ಆದಮೇಲೆ ನಮ್ಮ ಅಡ್ರೆಸ್ಸಿಗೆ, ಅಂದರೆ ನಾವೀಗ ಆಲ್ರೆಡಿ ಆಧಾರ್ ಕಾರ್ಡ್ ಹಾಕಿರ್ತೀವಲ್ವ, ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಗೆ ಒಂದು ಗೂಗಲ್ ಪಿನ್ ಬರುತ್ತೆ. ಸೊ ಆ ಪಿನ್ ಬಂದಾದಮೇಲೆ ನಾವು ಅಮೌಂಟ್ ತೊಗೊಳಕ್ಕಾಗೋದು. ಆ ಪಿನ್ ಬರಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಅಮೌಂಟ್ನ ತೊಗೊಳೋದಕ್ಕಾಗೋದಿಲ್ಲ. ಅಡ್ರೆಸ್ ಏನಾದರೂ ನಾವು ಮಿಸ್ ಆಯಿತು ಅಂತಂದರೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಲ್ಲ, ಸೊ ಫೋನ್ ನಂಬರ್ಗೆ ಕಾಲ್ ಮಾಡಿ ಪೋಸ್ಟ್ ಮ್ಯಾನ್ ಅವ್ರು ತಂದು ಕೊಡ್ತಾರೆ. ಸೊ ಆ ಪಿನ್ ಬಂದು ಪಿನ್ನಲ್ಲಿ 6 OTP ಇರುತ್ತೆ. ಆ OTPನ ನಾವು ಹಾಕಿದ್ರೇ ನಾವು ಅಮೌಂಟ್ ತೊಗೊಳೋದಕ್ಕಾಗೋದು. ಅದು $10 ಕಂಪ್ಲೀಟ್ ಆದಮೇಲೆ, ಇವಾಗಲ್ಲ. ಸೊ $10 ಆಗಬೇಕು, ಆಮೇಲೆ ಪಿನ್ ಬರಬೇಕು ನನ್ನ ಅಡ್ರೆಸ್ಸಿಗೆ. ಪಿನ್ ಬಂದಮೇಲೆ ನಾನು ಹಾಕಬೇಕು, ಹಾಕಿ ಮತ್ತೆ $100 ಕಂಪ್ಲೀಟ್ ಆಗಬೇಕು. $100 ಆದಮೇಲೆ ಕಂಪ್ಲೀಟ್ ಆದಮೇಲೆ ನನ್ನ ಅಕೌಂಟಿಗೆ ಅಮೌಂಟ್ ಬರೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ನಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಏನಾದರೂ ಆಯಿತು ಅಂತಂದರೆ ಯೂಟ್ಯೂಬ್ ಪೇಮೆಂಟ್ನ ನಾನು ಇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ನಾನು ಮುಂಚೆನೇ ಅಂದ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೇ ಯೂಸ್ ಮಾಡ್ಕೊಳ್ಳೋದು. ನನಗೆ ಪೇಮೆಂಟ್ ಆದಮೇಲೆ ನಾನು ಹೇಳ್ತೀನಿ ಏನೇನಕ್ಕೆ ಯೂಸ್ ಮಾಡಿಕೊಂಡೆ ಅಂತ. ಯಾಕಂದರೆ ನಾನು ಮುಂಚೆನೇ ಸಂಜು ಹತ್ರ ಮತ್ತು ನಮ್ಮ ಫ್ಯಾಮಿಲಿ ಹತ್ರ ಇದನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಅದಕ್ಕೇ ಯೂಸ್ ಮಾಡ್ಕೊಳ್ಳೋದು ಫಸ್ಟ್ ಪೇಮೆಂಟ್ನ. ಆಮೇಲೆ ನೋಡ್ಕೊಳ್ಳೋಣ, ಸದ್ಯಕ್ಕೆ ಫಸ್ಟ್ ಪೇಮೆಂಟ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಸೊ ನಾನು ನೈಟ್ ಅಡುಗೆ ಎಲ್ಲ ಮಾಡ್ತೀನಲ್ಲ, ಸಂಜು ಬಂದಾದಮೇಲೆ ನಾನು ಸಿಗ್ತೀನಿ ಏನು ಅಡುಗೆ ಮಾಡೋದು ಅಂತ ಕೇಳಿಕೊಂಡು. ಸಂಜು ಏನಾದರೂ ಬೇಗ ಬಂದ ಅಂತಂದರೆ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಸೊ ಆಮೇಲೆ ಸಂಜು ಬಂದಮೇಲೆ ನಾನು ಸಿಗ್ತೀನಿ ಗೈಸ್. ಟೈಮು 7:30 ಆದ್ರೂ ಇನ್ನೂ ಸಂಜು ಬಂದಿಲ್ಲ. ಇವಾಗ ಮಂಡ್ಯದಲ್ಲಿದ್ದೇನಂತೆ. ಸೊ ಸಂಜು ಬರೋವರೆಗೂ ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ರಕ್ಷಿ ಡಿಸ್ಕಸ್ ಮಾಡಿ ಅಡುಗೆ ಏನು ಮಾಡೋದು ಅಂತ. ಅವಳು ಹೇಳಿದ್ಲು ಟೊಮೊಟೊ ಸಾರು ಮಾಡು ಅಡುಗೆನ ಅಂತ. ಬಟ್ ಟೊಮೊಟೊ ಸಾರು ನಮ್ಮ ಸಂಜು ತಿನ್ನಲ್ಲ, ಅಂದರೆ ಹುಳಿ ಐಟಮ್ ಏನೋ ಅಂತ ತಿನ್ನಲ್ಲ. ಸೊ ಹಾಗಾಗಿ ನಾನು ಇವಾಗ ಅವಳೇ ಹೇಳಿದ್ದು ತಡ್ನಿಕಾಳು ಹಾಕಿ ಸಾರು ಮಾಡು, ಇಲ್ಲ ಹುಳಿಕಾಳು ಹಾಕಿ ಅಂದರೆ ಹುಳಿಕಾಳನ್ನ ಉಟ್ಬಿಟ್ಟು ಸಾರು ಮಾಡು ಅಂತ. ಸೊ ನಾನು ಹುಳಿಕಾಳು ಬೇಡ ಅಂತ ಅಂದ್ಬಿಟ್ಟು ತಡ್ನಿಕಾಳು ಸಾಂಬಾರು ಮಾಡೋಣ ಅಂತ. ಅದು ಚೆನ್ನಾಗಿರುತ್ತೆ, ಮುಂಚೆ ಎಲ್ಲ ಮಾಡ್ತಾಯಿದ್ದೆ ನಾನು. ಸೊ ಇವಾಗ ನಾನು ತಡ್ನಿಕಾಳು ಸಾರು ಮಾಡಿದ್ದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಗ್ರೈಂಡ್ ಕೂಡ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಖಾರನೂ ಕೂಡ ಗ್ರೈಂಡ್ ಮಾಡಿದ್ದೀನಿ. ಕಾಳನ್ನ ಇದಕ್ಕೆ ಹಾಕಿದ್ದೀನಿ, ಅಂದರೆ ಕಾಳು ಹಾಕ್ಬಿಟ್ಟು ಮಸಾಲೆ ಕೂಡ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಅಂದರೆ ಮಸಾಲೆ ವಾಸನೆ ಹೋಗಲಿ ಅಂತ ಕ್ಲೀನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನು. ಕ್ಲೀನಾಗಿ ಹೋಗಲಿ, ಆಮೇಲೆ ಎಣ್ಣೆಲೆಲ್ಲ ಖಾರ ಬಿಡಲಿ ಅಂತ, ಅಂದರೆ ಅದು ಮಸಾಲೆದು ಸ್ಮೆಲ್ ಇರುತ್ತಲ್ಲ, ಹಸಿ ವಾಸನೆ, ಸೊ ಅದೆಲ್ಲ ಹೋಗಲಿ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡಿಕೊಂಡು ಎಲ್ಲ ಹಾಕ್ಬಿಟ್ಟು ಕೂಗಿಸ್ಬಿಡೋದೇನೆ.
ಇವಾಗ ತಡ್ನಿಕಾಳು ಸಾರು ಮಾಡಾಯಿತು. ಅದನ್ನು ಅಲಸಂದೆ ಕಾಳು ಅಂತಲೂ ಕೂಡ ಕೆಲವು ಕಡೆ ಕೂಗ್ತಾರೆ, ನಮ್ಮ ಕಡೆ ತಡ್ನಿಕಾಳು ಅಂತಲೂ ಕೂಡ ಹೇಳ್ತಾರೆ. ಏನಂತಂದರೆ ನಾನು ಇದರಲ್ಲಿ 2 ಥರ ಕಾಳು ಬರುತ್ತೆ. ಒಂದು ವೈಟ್ ದಪ್ಪ ಕಾಳು ಅಂದರೆ ಪಾರಮ್ಮು, ಇನ್ನೊಂದು ನಾಟಿ ಕಾಳು ಬರುತ್ತೆ, ಅಂದರೆ ಅದು ಏನದು ರೆಡ್ ಕಲರ್ ಏನೋ ಇರುತ್ತೆ. ಸೊ ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ ಇದಕ್ಕಿನ್ನ. ಬಟ್ ನಾನು ಇದನ್ನು ಉಪ್ಸಾರಿಗೆ ಅಂತ ತೊಗೊಳ್ಳೋದು. ಸಾಂಬಾರು ಮಾಡಬೇಕು ಅಂದರೆ ಅದನ್ನೇ ಮಾಡೋದು ನಾನು, ಈ ಕಾಳು ಹಾಕಿ ಮಾಡಲ್ಲ. ರೈಸ್ಗೂ ಕೂಡ ಇಟ್ಟಿದ್ದೀನಿ, ಅಂದರೆ ನನಗೆ ಮಾತ್ರ ಇಟ್ಟಿದ್ದೀನಿ. ಸಂಜು ಮತ್ತು ಅವ್ರ ಫ್ರೆಂಡು ಹೊರಗಡೆ ತಿನ್ಕೊಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಗೈಸ್ ನಂದು ಇವಾಗ ಜಸ್ಟು ಊಟ ಎಲ್ಲ ಮುಗೀತು. ಸಂಜು ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಟೈಮ್ ಬಂದು ಇವಾಗ 11 ಗಂಟೆ. ಸೊ ಸಂಜು ಇನ್ನೂ ಬಂದಿಲ್ಲ. ಏನಂತಂದರೆ ಅವ್ರು ಅಲ್ಲಿಂದ ಹೊರಡೋದು ಬೆಂಗಳೂರಲ್ವ, ಸೊ ಹೊರಡೋದು ತುಂಬ ಲೇಟ್ ಆಯಿತು. ಸೊ ಇವಾಗ ಅವನು ಅವ್ನ ಫ್ರೆಂಡ್ ಇಬ್ಬರು ಬರ್ತಾಯಿದ್ದಾರೆ. ಸೊ ಅವ್ರ ಫ್ರೆಂಡ್ ಬಂದಾಗ ನಾನು ಯಾವುದೇ ವೀಡಿಯೋಸ್ ಏನೂ ಮಾಡೋದಕ್ಕಾಗಲ್ವಲ್ಲ, ಅದಕ್ಕೆ ಅಂದರೆ ಅವರು ತುಂಬ ಸ್ಟ್ರೆಸ್ ಆಗಿರ್ತಾರೆ. ಹಾಗಾಗಿ ಮಲ್ಕೋಬೇಕಲ್ವ ಅವರು, ನಾನು ಯಾವುದೂ ವೀಡಿಯೋ ಮಾಡಲ್ಲ. ಸೊ ಹಾಗಾಗಿ ಇವಾಗಲೇ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ನಾನು ತಡ್ನಿಕಾಳು ಸಾರೆಲ್ಲ ಮಾಡಿದೆ. ಬಟ್ ಏನಂತಂದರೆ ನಮ್ಮ ಮನೆಯವರು ಮತ್ತು ನಾವು ಫ್ರೆಂಡು ಅಲ್ಲೇ ಊಟ ಮಾಡ್ಕೊಬರ್ತಿದ್ದಾರೆ. ಸೊ ಹಾಗಾಗಿ ಇಲ್ಲೇನು ಊಟ ಮಾಡಲ್ಲ. ಸೊ ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.